ಅಪ್ಪ ಬಾಪ ಹೋಗೋಣ, ಟೈಮ್ ಆಗ್ತೈತೆ ಬಸ್ಗೆ. ಎಷ್ಟೊತ್ತು ಅಂತ? ರೀ ಬನ್ರಿ ಹೋಗೋಣ. ಏನು ಮಾಡ್ತೈತಿ ಅಲ್ಲಿ ನಿಂತ್ಕೊಂಡು ನೀನು? ಬಾ ಹೋಗೋಣ. ಏ ರಮ್ಯಾ ಬಾ ಹೋಗೋಣ. ಅಮ್ಮ ಮಾವು ನಾವು ಹೋಗಿ ಬರ್ತೀರಿ. ಏನಪ್ಪ ಇದು? ಎಲ್ಕೋ ಹೋಗಕ್ಕೆ ರೆಡಿಯಾಗಿ ನಿಂತುಬಿಟ್ಟಿದ್ದೀರಲ್ಲ ಮೂವರು. ಎಲ್ಕೋತಾ ಇದ್ರೋ ಗೋಪಾಲ? ಎಲ್ಕೋಗೋಣ? ನಮ್ಮ ಬದುಕೋದಾರಿ ನೋಡ್ಕೊಂಡು ಹೋಗ್ತಾ ಇದ್ರಿ. ಎಷ್ಟು ದಿನ ಅಂತ ಇಲ್ಲೇ ಇರೋಕತ್ತೈತೆ? ಕೆಲಸಕ್ಕಾರ ಹೇಳ್ತೀರಾ? ಸಾಕು ನೀನು ಉದ್ಧಾರ ಮಾಡಿದ್ದು ನಮ್ಮನ್ನು. ಇಲ್ಲಿ ಕರ್ಕೊಂಬಂದು ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಬಾಯ್ ಬಡ್ಕೊ. ತಿನ್ನೋಕ್ಕಿಲ್ಲ ಉಣ್ಣೋಕ್ಕಿಲ್ಲ ನಿನ್ನ ಮನೆಗೆ. ನಾವು ಬೆಂಗಳೂರಿಗೆ ಗೊತ್ತಾಯ್ತೀರಿ ಅಜ್ಜಿ. ನಮ್ಮದೇ ಅಪಾರ್ಟ್ಮೆಂಟ್ ಮನೆ ಐತೆ, ಅಲ್ಲೇ ಇರ್ತೀವಿ ನಾವು. ಇಲ್ಲಿ ಸಾಕು, ಇದ್ದಿದ್ದು ಸಾಕು, ನೀವು ನಮ್ಗೆ ಸಹಾಯ ಮಾಡಿದ್ದು ಸಾಕು. ನಾನು ಬರ್ತೀನಮ್ಮ. ಇಷ್ಟು ದಿನದಿಂದ ಏನೋ ರಷ್ಟು ಅದು ಇದು ಕೆಲಸ ಮಾಡ್ಕೊಂಡೇನೆ. ಈ ನಡುವೆ ಕೆಲಸನೂ ಮಾಡೋಕ್ಕಾಗಲ್ಲಮ್ಮ. ನಾನು ಬರ್ತೀನಿ. ನಾನು ಹಂಗೆ ಕರ್ಕೊಂಡು ಹೋಗ್ರಮ್ಮ. ಅಜ್ಜಿ, ಅಲ್ಲಿ ಮೂವರು ಇರೋಕ್ಕಷ್ಟೇ ಅವಕಾಶ ಕೊಡೋದವರು, ಜಾಸ್ತಿ ಜನ ಇರಂಗಿಲ್ಲ. ಅದರಲ್ಲೂ ವಯಸ್ಸಾದವ್ರನ್ನ ಅವ್ರು ಅಲ್ಲೆಲ್ಲ ಸೇರಿಸಲ್ಲ. ಎಲ್ಲ ಸುಮ್ಮನೆ ಗಲೀಜು ಮಾಡ್ತಾರೆ ಅಂತ. ನೀವು ಇಲ್ಲೇ ಇರ್ರಿ. ಯಾವಾಗಾದರೂ ಬೇಕಾದರೆ ಅಪ್ಪ ಬಂದು ನೋಡ್ಕೊಂಬರ್ತಾರೆ ನಿಮ್ಮನ್ನು. ಏಯ್ ಬಾರೆ ರಮ್ಯಾ ಹೋಗೋಣ. ಅಯ್ಯೋ ಹಂಗೆಲ್ಲ ಅನ್ಬೇಡ್ರಮ್ಮ. ನಾನು ಏನೂ ಗಲೀಜು ಮಾಡಲ್ಲ, ಈಚೆಗೆ ಬರಲ್ಲ, ಒಳಗೆ ಇರ್ತೀನಿ. ಏನೋ ನೀವು ಹಾಕಿದ್ದೊಂದಷ್ಟು ತಿನ್ಕೊಂಡು ನನ್ನ ಕೈಲೇ ಈ ನಡುವೆ ಕೆಲಸ ಮಾಡೋಕ್ಕಾಗಲ್ಲಮ್ಮ. ಸುಸ್ತು ಅಂದರೆ ಸುಸ್ತು. ಬೇಡಮ್ಮ, ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬೇಡ್ರಿ. ಹಾಂ, ನೀನು ಆಸ್ತಿ ಅಲ್ಲ ನಮ್ಮ ಅಪ್ಪನ ಹೆಸ್ರಿಗೆ ಬರ್ಕೊಡ್ತೀಯಾ? ಹಾಂ, ಬರ್ಕೊಡ್ತೀನಿ ಅಂತ ಹೇಳು, ಅವಾಗಿರ್ತೀರಿ ನಾವು. ಎಲ್ಲ ಬರ್ಕೊಟ್ನಲ್ಲಮ್ಮ. ಈ ಮನೇನು ಆ ಜಮೀನು ಎಲ್ಲನೂ ನಿಮ್ಮ ಅಪ್ಪನ ಹೆಸ್ರಿಗೆ ಮನೇನೇ ಬರ್ಕೊಟ್ನಲ್ಲ. ಇನ್ಯಾವುದೈತಮ್ಮ ನನ್ನ ಹೆಸ್ರಾಗ? ಯಾವುದೂ ಇಲ್ಲ. ಎಲ್ಲ ಅವ್ನು ಶಂಕರ್ನ ಹೆಸ್ರಿಗೆ ಮಾಡ್ಕೊಂಬಿಟ್ಟವನೇ ಯಾವಾಗೋ. ಹೋಗು, ಅವ್ರ ಮನೆಗೆ ಹೋಗು, ಅವ್ರ ಮನೆಗೆ ಇರೋಗು. ನಮ್ಮ ಅಪ್ಪನ ನಿನ್ನ ಮಗನು ಅಂತ ಒಪ್ಕೊಂಡಿದ್ದಿದ್ರೆ ಇವತ್ತು ಯಾಕೆ ನಮ್ಮ ಅಪ್ಪನಿಗೆ ಈ ಗತಿ ಬರುತ್ತೋ? ಅಲ್ಲ, ನನ್ನ ಮಗಳಿಗೆ ಹಂಗೆ ಮಾಡಿ ಹಿಂಗೆ ಮಾಡ್ರಿ ಅಂತ ಅಮ್ಮನೂ ಮಗನು ಹೇಳ್ಬಿಟ್ಟು ನನ್ನ ಮಗಳನ್ನ ಎಲ್ಲಿಲ್ದಂಗೆ ಮಾಡಿಬಿಟ್ರಿ ನಿಮ್ಮ ಮಟ್ಗಳೂರು ತೋಗ. ಏ ಬಾರಿ ರಮ್ಯಾ ಹೋಗೋಣ. ಹಿಂಗೆಲ್ಲ ಆಗ್ತದೆ ಅಂತ ನನಗೇನಮ್ಮ ತಿಳಿದು. ಇನ್ನೊಂದು 2 ದಿವಸ ತಡ್ಕಮ್ಮ, ಅವ್ರಿಗೆ ಕೊಡ್ತೀನಿ ಕೆಲಸ. ಅವ್ರನ್ನೇನು ಸುಮ್ಮನೆ ಬಿಡ್ತೀನ? ನನ್ನ ಮೊಮ್ಮಗಳ್ಕ ಎಷ್ಟು ಕೆಲಸ ಕೊಟ್ಟರು, ಅವ್ರನ್ನೇನು ಸುಮ್ಮನೆ ಬಿಡ್ತೀನ? ಅಮ್ಮ, ತಾಯಿ, ಅಜ್ಜಿ, ನೀನು ಸವಾಸನೇ ಬೇಡ ನಮಗೆ. ನಾವೆಲ್ಲ ಹೋಗಿ ಬದುಕಂತೀರಿ. ಹೆಂಗೋ ಇದ್ರಿ ನಾವು. ನೀನು ಸವಾಸ ಮಾಡಿ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂದೈತೆ. ನಮ್ಮ ಪಾಡಿಗೆ ನಾವು ಬೆಂಗಳೂರಿಗೆ ಹೋಗ್ತೀರಿ. ನೀನೇನಾದರೂ ಮಾಡ್ಕೊ. ನೀ ರಮ್ಯಾ ಬಾರೆ. ನೀನು ಯಾಕಪ್ಪ ಹಿಂಗೆ ನೋಡ್ತಾ ಇದೆಯಾ? ಹೋಗು. ನೀನು ಹೆಂಡ್ರು ನಿನ್ನ ಮಗಳು ಹೋದ್ರಲ್ಲ, ಹೋಗು ಅವರಿಂದೆ. ಹೋಗ್ತೀರ? ಇನ್ನೇನಮ್ಮ ಮಾಡಬೇಕು? ಏನು ಮಾಡ್ಬೇಕು ಹೇಳು? ಹಾಂ, ಎಲ್ಲ ಈ ಮನೇನೂ ಅಷ್ಟಗಲ ಜಮೀನು ನೀನು ಬರ್ಕೊಟ್ಬಿಟ್ರೆ ಎತ್ತಮ್ಮ. ಈ ಹಳ್ಳಿಗಳಾಗ ಏನು ಜಾಗ ಮನೆ ಎಲ್ಲ ಬೆಲೆ ಬೀಳ್ತದೆ ಅನ್ಕೊಂಡಿದ್ಯಾ? ಯಾರನ್ನು ತಗೊಂತಾರೆ ಅನ್ಕೊಂಡಿದ್ಯಾ? ಯಾರು ತಗೊಳಲ್ಲ. ಹಾಂ, ನೀನು ಮಾಡಿದ ಕೆಲಸ ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಹಂಗಾಯ್ತು. ನನ್ನ ಮಗಳ ತಪ್ಪು ಮಾಡ್ತಿದ್ರೆ ಜೈಲಿಗೆ ಹೋಗೋದೇನಿತ್ತು? ಹಾಂ, ಇತ್ತಿದ್ದು ಒಂದು ಮನೆನೂ ಮಾರ್ಕೊಂಡ್ರಿ. ಆ ಮಾರಿದ ದುಡ್ಡಾಗ ಜೈಲಿಂದ ಬಿಡಿಸ್ಕೊಂಬಂದು ಮಿಕ್ಕಿದ ದುಡ್ಡೆಲ್ಲ ಕೂತ್ಕೊಂಡು ತಿಂದ್ರಿ. ಎಲ್ಲ ಖಾಲಿ ಹೋಗೋಯ್ತು. ಇವಾಗ ಹೆಂಗಮ್ಮ ನಮ್ಮ ಜೀವನ? ಅಲ್ಲಪ್ಪ, ಅವ್ರಿಗಂತೂ ತಿಳಿಯಲ್ಲ, ನಿಂಕನ ತಿಳಿಯಲ್ಲೇನಾ? ಹಾಂ, ನಿಂಗೋಸ್ಕರ ನಾನು ಅವ್ರನ್ನೆಲ್ಲ ದೂರ ಮಾಡ್ಕೊಂಡೆ ನನ್ನ ಮಗನ ಚೆನ್ನಾಗಿರಬೇಕು ಅಂತ. ನೀನು ನನ್ನನ್ನು ಬಿಟ್ಬಿಟ್ಟು ಹೋಗ್ತಾ ಇದೆಯಲ್ಲೋ ಗೋಪಾಲ. ಹೋಗ್ಬೇಡ, ಇಲ್ಲೇ ಇರೋ. ಇಲ್ಲ ನನ್ನನ್ನು ಕರ್ಕೊಂಡೋಗೋ. ನಿನ್ನನ್ನು ಕರ್ಕೊಂಡು ಹೋದ್ರೆ ಇವಾಗ ನನ್ನ ಹೆಂಡ್ರು ನನ್ನ ಮಗಳು ನನ್ನ ಎತ್ತಿ ರೋಡಕ್ಕೆ ಬಿಸಾಕ್ತಾರೆ ಅಷ್ಟೇ. ನೀನು ಏನೇನ ಮಾಡ್ಕಮ್ಮ. ಹಣೆ ಬರ ಇದ್ರೆ ಬದುಕು, ಇಲ್ಲಾಂದರೆ ಸತ್ತೋಗು. ನಾನೇನು ಮಾಡಲಿ? ನಾನು ಓದ್ತೀನಮ್ಮ. ಗೋಪಾಲ, ಏ ರಮ್ಯಾ ಹೋಗ್ಬೇಡ ನಾನು ಬಿಟ್ಬಿಟ್ಟು. ಲೇಯ್, ನಂಗೆ ಆಗಬೇಕಾಗಿರೋದೆ ಅವ್ರಿಗೆಲ್ಲ ಮೋಸ ಮಾಡಿದ್ನಿ. ಅದಕ್ಕೆ ದೇವ್ರು ಈ ಶಿಕ್ಷೆ ಕೊಟ್ಟವ್. ನಂಗೆ ಆಗಬೇಕಾಗಿರೋದೆ. ನಂಗೆ ಇದ್ಯಾಕಮ್ಮ ರಮ್ಯಾ ಇಲ್ಲಿ ಕರ್ಕೊಂಬಂದಿದ್ಯಾ? ಅಪ್ಪ, ಇದೇ ಅಪಾರ್ಟ್ಮೆಂಟು, ಇಲ್ಲೇ ಮನೆ ಮಾಡಿರೋದು ನಾನು. ಅಜಯ್ ತಗೊಟ್ಟಿದ್ದು ಇದೇ ಬಿಲ್ಡಿಂಗಾಗೆ. ಓ, ಏನೇ ಇಷ್ಟು ದೊಡ್ಡಗೈತೆ? ಹಾಂ, ಈಚೆ ಕಡೆನೇ ಇಷ್ಟು ದೊಡ್ಡಗೈತೆ. ಒಂದು ಸ್ವಿಮ್ಮಿಂಗ್ ಪೂಲ್ ಐತೆ, ಮಕ್ಳು ಆಟ ಆಡೋಕ್ಕೆ ಎಷ್ಟೊಂದು ಫೆಸಿಲಿಟಿ ಐತೆ. ಏನಮ್ಮ, ಇಲ್ಲಿ ಒಂದು ಮನೆಗೆ 70-80 ಲಕ್ಷ ಕೊಡಬೇಕು. ಇಲ್ಲೇ ತಗೊಂಡಿರೋದು. ಚೆನ್ನಾಗೈತಮ್ಮ ಮನೆ ಎಲ್ಲನೂ. ಇನ್ನು ನಡಿಯಮ್ಮ, ಇನ್ಯಾಕ ಇಲ್ಲಿ ನಿಂತ್ಕೊಂಡು? ನಡೀರಿ, ಹೋಗೋಣ ಇನ್ನ. ಅಪ್ಪ, ನಾನು ಒಂದು ನಿಮಿಷ ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಆಯಿತಾ? ನೀವು ಇಲ್ಲೇ ಇರ್ರಿ. ಹ್ಞೂ ಸರಮ್ಮ, ಆಯಿತು, ಹೋಗು. ಮನೆ ಇಷ್ಟು ಮೇಲಿದ್ರು ಈ ಮನೆಗೆ ಎಷ್ಟೊಂದು ಧೂಳು. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್. ಯಾರಪ್ಪ ಇದು? ಯಾರು ಬೇಕಾಗಿತ್ತು? ಯಾರು ನೀವು? ಇದು ನಾವಿದ್ದಿದ್ದ ಮನೆ. ನೀವು ಹೆಂಗೆ ಬಂದ್ರಿ ಈ ಮನೆಗೆ? ನೀವಿದ್ದಿದ್ದ ಮನೆನಾ? ನಾವು ಯಾರು ಬೇರೆಯವ್ರ ಮನೆಗೆ ಬಂದಿಲ್ಲಲ್ಲ. ಈ ಮನೆ ಓನರೇ ನಮ್ಗೆ ಕೊಡ್ಸಿದ ಮನೆ. ನಾವು ಬಂದು ಅವಾಗೆ 3-4 ತಿಂಗಳಾಯ್ತಲ್ಲ. ಈ ಮನೆ ನನ್ನ ಹೆಸ್ರಲ್ಲಿ ರಿಜಿಸ್ಟರ್ ಆಗಿದ್ದಿತ್ತು. ನೀವು ಹೆಂಗೆ ಬಂದ್ರಿ? ನಿಮ್ಮ ಹೆಸ್ರಲ್ಲಿ ರಿಜಿಸ್ಟರ್ ಆಗಿರೋದು ಅದೇನೋ, ಅದೆಲ್ಲ ಗೊತ್ತಿಲ್ಲ ನಮಗೆ. ಈ ಬಿಲ್ಡಿಂಗ್ ಓನರೇ ಕೊಟ್ಟಿದ್ದು ಮನೆ. ನೀವೇನೋ ಅಜಯ್ಗೆ ಮೋಡಿ ಮಾಡಿದ್ದೀರಾ, ಅದಕ್ಕೆ ಅವನ ಮನೆ ನಿಮಗೆ ಬಿಟ್ಕೊಟ್ಟವನೆ. ಇದು ಅಜಯ್ದು ಮನೆ. ಯಾವ ಅಜಯ್? ಯಾರೋ ನಂಗೆ ಗೊತ್ತಿಲ್ಲ. ಅಜಯ್ ಗೊತ್ತಿಲ್ಲ, ಅವ್ರ ಅಪ್ಪನೂ ಗೊತ್ತಿಲ್ಲ. ನಡಿಯಮ್ಮ ಇಲ್ಲಿಂದ. ಏನು ಮಾತಾಡ್ತಾ ಇದೆಯಾ? ನಮ್ಮನೆ ಒಳಗಡೆ ಬಂದುಬಿಟ್ಟು ನಡಿ ಆಚೆ. ಏಯ್,
ಕರ್ಸೆ ಅಜ್ಜಯ್ಯನ ಕರ್ಸೆ. ನನಗೆ ಮನೆ ತಕ್ಕೊಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇವಾಗ ಮನೆ ನಿನಗೆ ಕೊಟ್ಟವನ ಮೋಸ್ಕರ್ನವನು. ಫೋನ್ ಮಾಡಿ ಅಜಯ್ಗೆ ಬರಲಿ ಅವನಿಲ್ಲಿಗೆ. ಹೇಯ್, ಯಾಕೆ ತಲೆಗಿಲ್ಲ ತಿರುಗ್ತಾಯ್ತಾ ಹೆಂಗೆ? ಯಾರೇ ಅವನು ಅಜಯ್ಯ? ಹಾಂ, ಯಾರವನು? ಇಲ್ಲೆಲ್ಲ ಜಾಸ್ತಿ ಮಾತಾಡಬೇಡ ನೀನು. ನಡಿ ಮನೆಯಿಂದ ಆಚೆ ಆಚೆ ನಿಂತ್ಕೊಂಡು ಮಾತಾಡು. ಏನು ಮಾತಿದ್ರು ಅಲ್ಲಿ ಹೋಗಿ ಓನರ್ ಹತ್ರ ಮಾತಾಡು. ನಮ್ಮ ಹತ್ರ ಎಲ್ಲ ಮಾತಾಡೋಕೆ ಬರಬೇಡ ನೀನು. ಅಜಯ್ ಅಂತೆ ಅಜಯ್. ಯಾವನು ಇವನು ಅಜಯ್? ತಗೊಂಡಿದ್ರೆ ಅವನ ಹತ್ರ ಇರುತ್ತೆ ಮನೆ, ನಮಗೆ ಕೊಡ್ತಾಯಿದ್ರು ಅವರು. ಇಲ್ಲಿ ಬಂದು ದೊಡ್ಡದಾಗ ಬಾಯ್ ಬೇಡ್ಕೊತಾ ಇದೆಯಾ? ನಡಿ ಆಚೆ. ಅಲ್ಲ, ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮನೆ ಕೊಡಿಸ್ಬಿಟ್ಟು ಇವಾಗ ನಿನಗೆ ಇಲ್ಲಿ ಕರ್ಕೊಂಡ್ಬಿಟ್ಟಿದ್ದಾನೆ ಅವನು. ಮೋಸ್ಕರ ಅವನು, ದೊಡ್ಡ ಮೋಸ್ಕರನವನು. ಅವನ್ನ ಹೋಗಿ ಹೋಗಿ ನೀನು ನಂಬ್ಕೊಂಡ್ಬಂದಿದ್ಯಲ್ಲ, ನಿನಗೆ ಬುದ್ಧಿ ಇಲ್ಲ. ಏಯ್, ನಿನ್ಗೇನು ತಲೆಗಿಲ್ಲ ತಿರುಗ್ತಾಯ್ತಾ? ನನ್ನ ಗಂಡ ಬ್ಯಾಂಕ್ ಮ್ಯಾನೇಜರು, ನನಗಿಬ್ಬರು ಮಕ್ಕಳಿದ್ದಾರೆ, ಸ್ಕೂಲ್ಗೆ ಹೋಗಿದ್ದಾರೆ. ನಾನು ಯಾವನ್ನ ಅಜಯ್ ನಂಬ್ಕೊಂಡು ನಾನು ಹಾಕಿಲ್ ಬರಲಿ? ನನ್ನ ಗಂಡ ಮಕ್ಕಳ ಜೊತೆ ನಾನು ಖುಷಿಯಾಗಿದ್ದೀನಿ. ನಡಿಯ ಇಲ್ಲಿಂದ ಹೋಗೆ, ಈ ಮನೆ ಓನರ್ ಹತ್ರ ಮಾತಾಡೋಗೆ. ಇಲ್ಲಿ ಬಂದ್ಬಿಟ್ಟು ಅವಳು ತಡಿ, ಇಲ್ದಿದ್ದಲ್ಲ ಹೇಳಕ್ಕೆ. ಅವಳು ಬಂದರೆ ಹಿಂಗೆಲ್ಲ ಹೇಳು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದ ಅವ್ನು ನಿನಗೆ? ಹಾಂ, ಮಾತಾಡು, ಕರಿ ಅವನ್ನ. ಏಯ್, ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂತಂದರೆ ಹೋಗಿ ಓನರ್ನ ಕರಿಬೇಕಾಗುತ್ತೆ. ಕರಿ ನೋಡೋಣ, ಕರಿಯೇ. ನಿಂತರ ನಾನು ಕಳ್ಳ ಸಂಬಂಧ ಇಟ್ಕೊಂಡು ಇಲ್ಲಿ ಬಂದಿಲ್ಲೇ, ಆಯಿತಾ? ನಾನು ಗಂಡ, ನನ್ನ ಮಕ್ಕಳ ಜೊತೆ ನಾನು ಇರೋದು. ನೀನು ಯಾರ ನನ್ನನ್ನು ಕೇಳೋಕ್ಕೆ? ಅಜಯ್ ಅಂತ. ಅಜಯ್ ಯಾವನೇ ಅವನು? ಕರೆಸಿ ಅವ್ನಿಗೆ ಹೇಳ್ತೀನಿ ಸರಿಯಾಗಿ. ಅಜಯ್ ಅನ್ಕೊಂಬಂದವಳೆ ಇವಳೆ ಅವಳು. ಅದನ್ನೇ ನಾನು ನಿನ್ಗೆ ಹೇಳ್ತಾ ಇರೋದು. ಕರೆಸಿ ಅಜಯ್ನ. ಏಯ್, ಫಸ್ಟ್ ಇಲ್ಲಿಂದ ಹೊರಗಡೆ ಹೋಗ್ತೀಯೋ ಇಲ್ಲ ನಿಂಗೇನೋ ಗ್ರಾಚಾರ ಐತೆ ನನ್ನ ಕೈಲಿ. ಏನಮ್ಮ ಇದು ಗಲಾಟೆ? ಅಣ್ಣ, ಇವಳು ಯಾವಳ ನೋಡಿ ಬಂದು ಗಲಾಟೆ ಮಾಡ್ತಾಳೆ. ಇದು ನಮ್ಮನೆ ಅಂತ. ಏನೋ ಕೇಳಿ ಬಂದ್ರಿ ಸ್ವಲ್ಪ. ಓಹೋ, ಏನಮ್ಮ ಸಾಹಿತ್ಯ? ಎಷ್ಟು ದಿನ ಆಯಿತು ನಿನ್ನ ನೋಡಿ? ಹಾಂ ಸರ್, ಇದು ಅಜಯ್ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋ ಮನೆ ಇದು. ಇವ್ರು ಯಾರೋ ಬಂದಿದ್ದಾರೆ ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಅಜಯ್ ನಿನ್ನ ಹೆಸರು ರಿಜಿಸ್ಟರ್ ಮಾಡಿಕೊಟ್ನಾ? ಯಾವಾಗಮ್ಮ ಮಾಡಿಕೊಟ್ಟ? ನಮಗೆ ಗೊತ್ತಿಲ್ದಂಗೆ ಯಾವಾಗ ಮಾಡಿಸ್ಕೊಂಡೆ ನಿನ್ನ ಹೆಸರಿಗೆ ರಿಜಿಸ್ಟ್ರು? ಸರ್ ಆಯಿತು, ಅಜಯ್ ತೊಗೊಂಡಿದ್ದು ಒಂದು 15 ದಿವಸಕ್ಕೆಲ್ಲ ನನ್ನ ಹೆಸರಲ್ಲೇ ರಿಜಿಸ್ಟರ್ ಮಾಡಿಕೊಟ್ಟೆ, ಇದೇ ಜಾಗದಲ್ಲೇ. ಅಯ್ಯೋ, ಒಳ್ಳೆ ಹುಡುಗಿ ನೀನು. ಬುದ್ಧಿ ಐತೇನಮ್ಮ ನಿಂಗೆ? ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂತಂದ್ರೆ ತಾಲೂಕು ಆಫೀಸು ಅದು ಇದು ಆಫೀಸಿಗೆ ತಿರ್ಗ್ಬೇಕಮ್ಮ. ಏನು ಇಲ್ಲಿ ನಿಂತಿದ್ದ ಹತ್ರನೇ ರಿಜಿಸ್ಟರ್ ಮಾಡ್ಕೊಟ್ಬಿಟ್ರೆ ಅದಾತೈತಾ? ಹಾಂ, ಇಲ್ಲ ಹೋಗಮ್ಮ. ಅವ್ನು ಯಾವುದು ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ ನಿಂಗೆ. ಮತ್ತೆ ನನಗೆ ಮಾರ್ಬಿಟ್ಟು ಅವನು ಮಾರಿ ಆಯಿತು ಆವಾಗಲೇ 3-4 ತಿಂಗಳು ಆಮೇಲೆ ಇವ್ರು ಬಂದಿತ್ತು. ಇಲ್ಲ ಸರ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ, ಅಜಯ್ ಆ ಥರ ಎಲ್ಲ ಮೋಸ ಮಾಡಲ್ಲ. ಅವನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟ. ಈ ಮನೆ ನಿಂಗೆ ಅಂತ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ದ. ನೋಡಮ್ಮ, ಅದೆಲ್ಲ ಗೊತ್ತಿಲ್ಲ ನನಗೆ, ಆಯಿತಾ? ಅಜಯ್ ಯಾವಾಗೋ ಮಾರಕ್ಬಿಟ್ಟು ನಮ್ಗೆ ಹೊರಟೋದ. ನಿನಗೆ ರಿಜಿಸ್ಟರ್ ಮಾಡಿಕೊಟ್ಟವನ ಇಲ್ಲ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಪೇಪರ್ಗಳೆಲ್ಲ ಇದ್ರೆ ಕೊಡಮ್ಮ ನೋಡೋಣ. ಸರ್, ಪೇಪರ್ಗಳೆಲ್ಲ ಇಲ್ಲ ಸರ್ ನನ್ನ ಹತ್ರ. ಪೇಪರ್ಗಳಿಲ್ದ್ರೇ ಬಂದು ಪಾಪ ಇವ್ರು ಯಾರೋ ಮನೆಗೆ ಬಂದಿರೋದ ಮೇಲೆ ದೌರ್ಜನ್ಯ ಮಾಡ್ತೀರಮ್ಮ. ಹಾಂ, ಹಿಂಗೆಲ್ಲ ಮಾಡ್ಕೊಡ್ತಮ್ಮ ನೀವು. ನಮ್ಮ ಬಿಲ್ಡಿಂಗಲ್ಲಿರೋರಿಗೆಲ್ಲ ತೊಂದರೆ ಮಾಡ್ತಾರೆ ಅಷ್ಟೇ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸರ್, ನಾನು ಹೇಳ್ತಾ ಇರೋದು ನಿಜ ಸರ್. ಅವತ್ತು ಇಲ್ಲೇ ನನಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದೆ ಸರ್. ಅಜಯ್ ನನ್ನ ಬರ್ತ್ಡೇಗಂತ ಈ ಮನೆಗೆ ಗಿಫ್ಟ್ ಮಾಡಿದ್ದೆ ಸರ್. ನಾನು ಅವಾಗ ಬಂದು ಹೋಗ್ತಾ ಇದ್ದೆ ಈ ಮನೆಗೆ. ಇದು ನನ್ನ ಹೆಸರಿಗೆ ಮಾಡಿಕೊಟ್ಟಿರೋದು ಸರ್. ಇವ್ರು ಯಾರೋ ಖಾಲಿ ಮಾಡಿಸಿ ಸರ್. ನಾನು ಈ ಮನೆಗೆ ಬರಬೇಕು, ಶಿಫ್ಟ್ ಆಗಬೇಕು. ನಮ್ಮಮ್ಮ ನಮ್ಮಪ್ಪ ಆಚೆ ಕಾಯ್ತಾ ಇದ್ದಾರೆ. ಅಲ್ಲಮ್ಮ, ನಮ್ಮ ಮನೆಗೆ ಬಂದ್ಬಿಟ್ಟು ನೀನು ನನಗೆ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟು ಅಂದರೆ ನಾವು ನಂಬಬೇಕಾ? ಪೇಪರ್ಸ್ ಆದರೂ ತೋರಿಸಮ್ಮ ನೀನು. ಪೇಪರ್ಸ್ ಇಲ್ಲಿ ಅದು ಇಲ್ಲೇ ರಿಜಿಸ್ಟರ್ ಮಾಡ್ಕೊಡ್ತಾರೆ ನಮ್ಮ ತಾಲೂಕು ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಡೋದು. ಅಲ್ಲ, ನಿಂಗೆ ಬುದ್ಧಿ ಐತೆ ಅನ್ಕೊಳೋದು ಇಲ್ಲ ಅನ್ಕೊಳೋದು? ನಡಿಯಮ್ಮ ಇಲ್ಲಿಂದ, ಹೋಗಮ್ಮ ಹೋಗು. ಆ ಅಜ್ಜಯ್ ಎಲ್ಲವನೋ ಹುಡುಕ್ಬಿಟ್ಟು ಕೇಳೋಗು. ಇಲ್ಲಾಕೆ ನಮಗೆ ತೊಂದರೆ ಮಾಡ್ತೀಯಾ? ಹೋಗು. ನೋಡೋಣ, ಬಂದ್ಬಿಟ್ಟು ನನ್ನ ಮೇಲೆ ಜಗಳ ಮಾಡ್ತಾವಳೆ. ನಿನ್ನ ಅಜಯ್ ಕರ್ಕೊಂಬಂದಿಕ್ಕನ ಹಂಗೆ ಹಿಂಗೆ ಅಂತ. ಆ ಅಜಯ್ ಯಾರೋ ನನಗೆ ಗೊತ್ತೇ ಇಲ್ಲ. ನಾವು ಈ ಮನೆಗೆ ಬಂದು 5-6 ತಿಂಗಳಾಯ್ತು. ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡಿ. ನಡಿಯಮ್ಮ ಇಲ್ಲಿಂದ ಫಸ್ಟು ನಡಿ. ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗ್ತೈತೆ ಸುಮ್ಮನೆ ಜೋರಾಗಿ ಮಾತಾಡಿದ್ರೆ. ಇಲ್ಲ ಸರ್, ಎಲ್ಲೋ ಮೋಸ ನಡೆದೈತೆ. ಅಜಯ್ ನನ್ನ ಹೆಸರಿಗೆ ಸರ್ ಮನೆ ಮಾಡಿಕೊಟ್ಟಿದ್ದಿತ್ತು. ಅಜಯ್ನು ಕರ್ಕೊಂಡು ನಿಂಗೆ ರಿಜಿಸ್ಟರ್ ಮಾಡಿರೋ ಪೇಪರ್ ತೊಗೊಂಡು ಬಾವಾಗಮ್ಮ. ಆಮೇಲೆ ಮನೆ ಖಾಲಿ ಮಾಡಿಸ್ಕೊಡ್ತೀನಿ ನಿಂಗೆ. ಹೋಗಮ್ಮ ಇಲ್ಲಿಂದ ಫಸ್ಟು. ನಡಿಯಮ್ಮ ಇಲ್ಲಿಂದ.